ಒಂದು ಸಲ ವಿಜಯನಗರದಲ್ಲಿದ್ದ ಬಬ್ಬನ್ ಎಷ್ಟು ಹುಷಾರ್ ತಪ್ಪಿದ್ದ ಅಂದ್ರೆ ಅವನ್ ಚಿಕಿತ್ಸೆಗೋಸ್ಕರ ಮನೆಯಲ್ಲಿದ್ದ ಎಲ್ಲ ನಾಣ್ಯಗಳು ಕೂಡ ಖಾಲಿಯಾಗಿತ್ತು. ಮನೇಲೊಂದು ಹಸು ಮಾತ್ರ ಇತ್ತು. ಅದನ್ ಮಾರೋದ್ರಿಂದ ಬಬ್ಬನ್ ಚಿಕಿತ್ಸೆಗೆ ಉಪಯೋಗ ಆಗ್ತಿತ್ತು. ಬಬ್ಬನ್ ಮತ್ತೆ ನಿರ್ಮಲಾ ಅದನ್ ಮಾರೋದಕ್ಕೆ ನಿರ್ಧಾರ ತಗೊಂಡ್ರು. ಬಬ್ಬನ್ನ ಹೆಂಡತಿ ತುಂಬಾ ಅಮಾಯಕಳು. ಅವಳು ಸಂತೆಗೆ ಹೋಗಿ ಅದನ್ನ ಮಾರೋ ಪರಿಸ್ಥಿತಿ ಬಂದಾಗ ಆಗ ಬಬ್ಬನ್ ಅವಳಿಗೊಂದು ಮಾತು ಹೇಳಿ ಕಳಿಸ್ತಾ. ನೋಡು, ರಸ್ತೆನಲ್ಲಿ ಯಾರ ಜೊತೆನೂ ಮಾತಾಡ್ಬೇಡ. ನೀನು ಕೆಲ್ಸ ಮುಗಿಸ್ಕೊಂಡು ಸೀದಾ ಮನೆಗ್ ಬಂದ್ಬಿಡು. ನಮಸ್ಕಾರ ಅಜ್ಜಮ್ಮ. ಏನಪ್ಪ ಇದು ಅಜ್ಜಮ್ಮ ನಮಸ್ಕಾರ ಮಾಡಿದ್ರು ಸುಮ್ಮನೆ ಹೋಗ್ತಾವ್ರೆ? ಏನಾಯ್ತಪ್ಪ ಇವ್ರಿಗೆ? ಇವತ್ತೇನೋ ಅದೃಷ್ಟ ನಮ್ ಕಡೆನೇ ಇದೆ ಅನ್ಸುತ್ತೆ. ಆದ್ರೆ ಇದು ಯಾಕೆ ಅಲ್ಲಾಡ್ತಿದ್ಯಪ್ಪ? ಅಯ್ಯೋ ಹಿಡ್ಕೊಳ್ಳೋ. ನಾವ್ ಅನ್ಕೊಂಡಿದ್ದು ಒದ್ರ ವೈಡೋರಿಯ ಸಿಗುತ್ತೆ ಅಂತ, ಆದ್ರೆ ಇದು ಏನ್ ಸಿಕ್ತೋ? ಈಗ ನೋಡ್ತಾ ಇರೋ ಈ ಕುರಿನ ಹೇಗೆ ನಾನು ಹಸು ಮಾಡ್ತೀನಿ ಅಂತ. ನಿರ್ಮಲಾ ಹತ್ರ ಹಸು ಇದ್ರೆ ಮುಂಗಿ ಹತ್ರ ಅದನ್ನ ತಗೊಳ್ಳೋ ಅಂತ ಉಪಾಯ ಇತ್ತು. ಅಯ್ಯೋ, ನನ್ ಹಸು! ಏನಾಯ್ತು ಅಜ್ಜಿ? ನಾನ್ ಹಸು ಹಿಡ್ಕೊಂಡ್ ಬಂದಿದ್ದೆ. ಈ ಕುರಿ ನಮ್ದಲ್ಲ. ಈ ಕುರಿನೇ ನಿಮ್ ಹಸು ಅಜ್ಜಿ. ನಿಮಗ್ ಗೊತ್ತಿಲ್ವಾ ಇಲ್ಲಿನ ಗಾಳಿಯಲ್ಲಿ ಏನೋ ಮಾಯ ಇದೆ ಅಂತ? ಇಲ್ಲಿನ ಗಾಳಿ ತಾಗ್ತಿದ್ದ ಹಾಗೆ ಹಸು ಕುರಿ ಆಗ್ಬಿಟ್ಟಿದೆ. ಗಾಳಿಲ್ ಮಾಯ ಇದ್ಯಾ? ನೀನ್ ನನಗೆ ಹೇಳೇ ಇಲ್ವಲ್ಲ. ನೋಡಿದ್ರ ಅಜ್ಜಿ ನನ್ ಕತ್ತೆನಾ? ಇಲ್ಲಿನ ಮಾಯೆ ಗಾಳಿಯಿಂದ ಈ ಕತ್ತೆ ಹೋಗಿ ಈಗ ಮನುಷ್ಯ ಆಗ್ಬಿಟ್ಟಿದೆ. ಆದ್ರೂ ಇದಕ್ಕೆ ಇನ್ನೂ ಬುದ್ಧಿನೇ ಬಂದಿಲ್ಲ. ಇದೇನಾಗೋಯ್ತು? ಚುಂಗಿ ಮುಂಗಿ ಯಾವ ಹಸುನ ಕುರಿ ಮಾಡಿದ್ರೋ ಈಗ ಅದೇ ಕುರಿನ ಅವರಿಬ್ರು ಸೇರಿ ಕೋಳಿ ಮಾಡ್ಬಿಟ್ರು. ಮತ್ತೆ ಮಾಯಾ ಗಾಳಿ? ಇದು ಗಾಳಿಲಾಗ್ತಿರೋ ಮಾಯೆ ಅಲ್ಲ, ಇದು ಚುಂಗಿ ಮುಂಗಿ ಇಬ್ರು ಸೇರ್ಕೊಂಡ್ ಮಾಡ್ತಿರೋ ಮಾಯೆ ಅದು. ಈಗ ಹಳೆ ಹಗ್ಗನ ಯಾರ್ ಕೊಂಡ್ಕೋತಾರೆ? ಇವತ್ತು ಗಾಳಿನೂ ಕೂಡ ಕೋಪಿಸ್ಕೊಂಡಿದೆ. ನಿರ್ಮಲಾ ಹೇಳ್ತಿರೋ ಮಾತನ್ನೆಲ್ಲ ಕೇಳಿ ಬಬ್ಬನ್ ಅರ್ಥ ಮಾಡ್ಕೊಂಡ. ಆ ಇಬ್ರು ಹುಡುಗರು ಗಾಳಿ ಮಾಯದ ಕತೆ ಹೇಳಿ ಇವಳಿಗೆ ಮೋಸ ಮಾಡಿದ್ದಾರೆ ಅಂತ. ಮತ್ತೆ ಮಾರನೇ ದಿನಾನೇ ಮಂಗ್ಳು ಅಣ್ಣನ್ ಮೊಲಗಳನ್ನ ಇಸ್ಕೊಂಡ್ ಬಂದ್ರಾ? ಆದ್ರೆ ಇವು ನಿಮ್ಮ ಯೋಜನೆನ ಪೂರ್ತಿ ಮಾಡ್ತವ. ಹುಷಾರು, ಇನ್ನು ನಷ್ಟ ಆದ್ರೆ ಕಷ್ಟ ಆಮೇಲೆ. ನೋಡ್ತಾ ಇರೋ ನಿರ್ಮಲಾ, ನಿನಗ್ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ ಅನ್ನೋದು? ಹಾ, ಚೆನ್ನಾಗ್ ಗೊತ್ತಿದೆ. ನೆನ್ನೆ ಅಂತೂ ಕೂತಿರೋ ಜಾಗದಲ್ಲೇ ಒಳ್ಳೆ ಸಂಪಾದನೆ ಆಯ್ತು. ಇವತ್ತು ಚುಂಗಿ ಮತ್ತೆ ಮುಂಗಿಗೆ ಗೊತ್ತಿರ್ಲಿಲ್ಲ ಅವ್ರಿವತ್ತು ಒಂದೊಳ್ಳೆ ಪಾಠ ಕಲಿತಾರೆ ಅಂತ. ತುಂಬಾ ಖುಷಿ ಪಡ್ತಿದ್ರು. ಅಯ್ಯಯ್ಯೋ, ನಿಧಾನಕ್ಕೆ ಕಣಪ್ಪ, ನಿಧಾನಕ್ಕೆ. ಮೂಲ ಖಂಡಿತವಾಗ್ಲೂ ಆ ಇಬ್ರು ಹುಡುಗರು ಇವರೇ ಇರ್ಬೇಕು. ನಿರ್ಮಲಾ ಹೇಳಿದ್ ಇವ್ರ ಬಗ್ಗೆನೆ. ತಾತ, ಎಂತ ಒಳ್ಳೆ ಮುದ್ದಾದ ಮೂಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಇದನ್ನ? ಇದು ಮೊಲ ಅಲ್ಲಪ್ಪ, ನನ್ನ ದೇಹದ ಒಂದು ಭಾಗ. ನನಗೆ ಹುಷಾರಿಲ್ವಲ್ಲ, ಅದಕ್ಕೆ ಮಾರೋದಕ್ಕೆ ಅಂತ ಹೋಗ್ತಿದ್ದೀನಿ. ನನ್ನ ಪ್ರತಿಯೊಂದು ಮಾತನ್ನು ಕೇಳುತ್ತೆ ಇದು. ಪ್ರತಿಯೊಂದು ಮಾತು ಕೇಳುತ್ತಾ? ಹಾ ಹೌದು, ಇದು ನನ್ ಜೊತೆ ಆಟ ಆಡುತ್ತೆ. ನಾನಿದ್ರ ಕಿವಿ ಹಿಂಡಿದಾಗ ನನ್ನ ಪ್ರತಿಯೊಂದು ಮಾತನ್ನು ಇದು ಕೇಳುತ್ತೆ. ಮತ್ತೆ ಹೀಗೆ ಒಂದು ಕೈನಲ್ಲಿ ಮೇಲೆ ಕೆತ್ತಿ ಹೀಗೆ ತಿರುಗಿಸ್ತೀನಿ. ಒಂದ್ಸಲ ಹೀಗೆ, ಮತ್ತೊಂದ್ಸಲ ಹೀಗೆ, ಒಂದ್ಸಲ ಮೇಲೆ, ಒಂದ್ಸಲ ಕೆಳಗೆ, ಹೀಗೆ ಮತ್ತೆ ಹೀಗೆ. ಅಲ್ಲ, ಈ ಮೊಲ ನಿಮ್ ದೇಹದ ಭಾಗ ಹೇಗಾಗತ್ತೆ?
ಇವಾಗ ಇವನ್ಗೆ ಅರ್ಥ ಮಾಡಿಸಿ. ಸುಮ್ನೆ ಒಪ್ಸೋ ಹಾಗಿಲ್ಲ, ನನಗ್ ಭಾಷೆ ಕೊಡಿ. ಇದು ನಿಮ್ ಮಾತ್ ಕೇಳುತ್ತೆ ಅಂತ ಆಗ ಒಪ್ಕೋತೀನಿ. ಈಗ್ಲೇ ತೋರಿಸ್ತೀನಿ. ಮಗು ಚೀಕು, ಅಜ್ಜಿ ಹತ್ರ ಹೋಗಿ ಹೇಳು ತರಕಾರಿ ಪಲ್ಯ, ಪಾಯಸ ಮತ್ತೆ ಪೂರಿ ಮಾಡಿಡ್ಬೇಕಂತೆ ಅಂತ. ನಾನು ಅತಿಥಿಗಳ ಜೊತೆಗ್ ಬರ್ತಾ ಇದ್ದೀನಿ ಅಂತ ಹೇಳು. ಕೇಳಿಸ್ತಾ ಇದೆಯೇನೆ? ನಾನು ಬಂದಿದ್ದೀನಿ ಕಡೆ. ಹಾ ಚೀಕು ಬಂದ್ ಎಲ್ಲ ಹೇಳ್ದ. ನಾನು ತರಕಾರಿ ಪಲ್ಯ, ಪೂರಿ, ಪಾಯಸ ಎಲ್ಲ ಮಾಡಿದೀನಿ. ಅಯ್ಯೋ ನಿಧಾನ, ಈ ಮೊಲ ಅವ್ರ ಹತ್ರ ಬಂದು ಎಲ್ಲ ಹೇಳ್ಬಿಟ್ಟಿದ್ಯಲ್ಲಪ್ಪ. ತಗೊಳ್ಳಿ ತಾತ, ಈಗ ಆ ಚೀಕುನ ನೀವು ನಮಗ್ ಕೊಡಿ. ಇದು ನನ್ನ ದೇಹದ ಒಂದು ಭಾಗ ಕಣಪ್ಪ. ಇದಕ್ಕೆ ಇಷ್ಟು ಕಡಿಮೆ ಹಣ ಕೊಡ್ತೀರಾ? ಹಾಗಿದ್ರೆ ಇದು ತಗೊಳ್ಳಿ ತಾತ. ಇಲ್ಲ ಕಣಪ್ಪ, ಇಲ್ಲ, ಇಷ್ಟು ಕಡಿಮೆ ಹಣಕ್ ಸಿಗಲ್ಲ. ಇದು ಅದ್ಭುತ ಕಣಪ್ಪ, ಜಗತ್ತಿನ ಅದ್ಭುತ ಇದು. ನನಗೆ ಹಣದ ಅಗತ್ಯ ಇಲ್ದೇ ಇದ್ರೆ ನಾನಿದನ್ನ ಯಾವತ್ತೂ ಮಾರ್ತಿರ್ಲಿಲ್ಲ. ನಾನಿದನ್ನ ದೊಡ್ಡ ಸಂತೆಗೆ ತಗೊಂಡೋಗಿ ಮಾರ್ತೀನಿ. ಈ ಮೊಲನೇನಾದ್ರೂ ನಾವು ತಗೊಂಡೋಗಿ ಅರಮನೆಯಲ್ಲಿರೋ ರಾಜರಿಗೆ ಮಾರಿದ್ರೆ ನಾವು ಜೀವನ ಪೂರ್ತಿ ಕಳ್ತನ ಮಾಡೋ ಹಂಗೆ ಇಲ್ಲ. ಸುಲಭವಾಗಿ ದುಡ್ಡು ಸಂಪಾದನೆ ಮಾಡಬಹುದು, ಸುಲಭವಾಗಿ. ಸರಿ ತಗೊಳ್ಳಿ ಇದನ್ನ. ಇಲ್ಲ ಕಣಪ್ಪ, ಇಲ್ಲ. ತಗೊಳ್ಳಿ, ಇದನ್ನ ಇದ್ನೂ ತಗೊಳ್ಳಿ, 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 ಇದ್ನೂ ಇದನ್ನು ಎಷ್ಟ್ ಬೇಕೋ ಎಲ್ಲ ತಗೊಳ್ಳಿ. ಸರಿ, ಇನ್ನು ಇರೋದ್ನೆಲ್ಲ ತೆಗ್ದಾಕು ಚುಂಗಿ. ಅಷ್ಟೇ ಕಣೋ, ನನ್ನ ಹತ್ರ ಏನೂ ಇಲ್ಲ. ತಗೊಳ್ಳಿ, ಎಲ್ಲಾನು ನೀವೇ ಇಟ್ಕೊಳ್ಳಿ. ಅಯ್ಯೋ. ಸರಿ ಸರಿ, ಇಷ್ಟು ಸಾಕು ಬಿಡ್ರಪ್ಪ. ಅಲ್ಲ, ನೀನ್ ದುಡ್ದಿದ್ ದುಡ್ನೆಲ್ಲ ಈ ಮೊಲದ ಮೇಲೆ ಹಾಕ್ಬಿಟ್ಟಲ್ಲೋ. ನಿನಗಿಂತ ಜಾಸ್ತಿ ಬುದ್ಧಿವಂತ ಮೊಲ ಇದು. ಲೆಕ್ಕದಲ್ಲಿ ಯಾವಾಗ್ಲೂ ಪಕ್ಕ ನಾನು. ಪ್ರತಿಯೊಂದು ನಾಣ್ಯದ ಲೆಕ್ಕನೂ ಗೊತ್ತು. ನೋಡ್ತಾ ಇರೋ, ನಾವು ಕೊಟ್ಟಿರೋ ಒಂದೊಂದು ನಾಣ್ಯಕ್ಕೂ ಇದು 2ರಷ್ಟು ನಾಣ್ಯ ತಂದು ಕೊಡುತ್ತೆ. ಚೀಕು, ಬೇಗ ಹೋಗಿ ಆ ಮುದ್ಕನ್ಗೆ ಹೇಳು, 10 ನಿಮಿಷದಲ್ಲಿ ನಾವು ಕೊಟ್ಟಿರೋ ನಾಣ್ಯನ ಕೊಡ್ಲಿಲ್ಲ ಅಂದ್ರೆ ನಾವೇ ಅಲ್ಲಿಗೆ ಬರ್ತೀವಿ ಅಂತ. ಎಲ್ಲಾನು ಲೂಟಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳು. ಹತ್ತು ನಿಮಿಷ ಅಂತ ಹೇಳಿ 1 ಗಂಟೆ ಆಗ್ಬಿಟ್ಟಿತ್ತು. ಅಲ್ಲಿಗೆ ಚೀಕುನು ಬಂದಿಲ್ಲ, ನಾಣ್ಯ ತಗೊಂಡು ಬಬ್ಬನ್ನು ಬಂದಿಲ್ಲ. ಆಗ ಅವ್ರಿಗೆ ಅನುಮಾನ ಬಂತು, ಬಬ್ಬನ್ ಇವ್ರಿಬ್ರಿಗೆ ಮೋಸ ಮಾಡ್ಬಿಟ್ಟಿದಾನೆ ಅಂತ. ತಾತ, ಹೊರಗಡೆ ಬನ್ನಿ. ಏನಾಯ್ತ್ರಪ್ಪ? ಏನಾದ್ರೂ ಮರ್ತ್ ಬಿಟ್ರಾ? ಮರ್ತಿಲ್ಲ ತಾತ, ನಾವು ನಮ್ ನಾಣ್ಯ ನಾವು ವಾಪಸ್ ತಗೊಂಡು ಹೋಗೋದಿಕ್ ಬಂದಿದೀವಿ. ತಗೊಳ್ಳಿ. ಇದೆಲ್ಲ ಕಲ್ಲು. ನಾಣ್ಯನೇ ಇತ್ತು ಕಣಪ್ಪ. ನನಗನ್ಸುತ್ತೆ ಮಾಯೆ ಗಾಳಿಯಿಂದ ಕಲ್ಲಾಗ್ಬಿಟ್ಟಿರ್ಬೇಕು. ಈ ತರ ಎಲ್ಲಾದ್ರೂ ಮಾಯೆ ಗಾಳಿ ಇರೋದಿಕ್ ಸಾಧ್ಯನಾ ಹೇಳಿ? ಇರತ್ತಪ್ಪ. ಮಾಯದ ಗಾಳಿಯಿಂದ ಹಸು ಕುರಿ ಹೇಗಾಗತ್ತೋ ಹಾಗೆ. ಮತ್ತೆ ಕುರಿ ಕೋಳಿ ಆಗುತ್ತೆ. ಅಯ್ಯೋ, ಇವಳಂತೂ ಅದೇ ಹಸು ಹಿಡ್ಕೊಂಡು ಹೋಗ್ತಿದ್ ಮುದ್ಕಿ ಕಣೋ. ನಾವು ಇವ್ರನ್ನೇ ಲೂಟಿ ಮಾಡಿದ್ದು. ಸೈನಿಕರು ಜಾಸ್ತಿ ದೂರ ಹೋಗಿರಲ್ಲ, ಕರೀಲ ಅವ್ರನ್ನ. ನಮ್ಮನ್ನೇ ಮೂರ್ಖರನ್ನಾಗ್ ಮಾಡ್ಬಿಟ್ರ. ನಡೀರಪ್ಪ ನಡೀರಿ, ನಮಗ್ ಸ್ವಲ್ಪ ವಿಶ್ರಾಂತಿ ಮಾಡ್ಬೇಕು. ಅಯ್ಯೋ, ನಮ್ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತಲ್ಲಪ್ಪ. If you like this video, subscribe to our channel Murthy Media.